काम चाहिए। बबलू सर ने भेजा है। कहाँ से आए? बांग्लादेश। बांग्लादेश। आओ अंदर आओ। ಸರಿ ಹಾಗಿದ್ರೆ ನಾನೇ ಹೀರೋಯಿನ್. ಪಕ್ಕಾ ನೀನೇ ಹೀರೋಯಿನ್. ತಲೆ ಓಕೆ. ಡೈರೆಕ್ಟರ್ ಏನಾರ ಅಂದ್ರೆ ಪ್ರೊಡ್ಯೂಸರ್ ನಾನು ತಾನೆ. ಡೈರೆಕ್ಟ್ ಅವನಾದ್ರೇನಂತೆ ಅಷ್ಟೇ. ಹೇಳಪ್ಪಟ ಅಣ್ಣ, ಒಂದು ಹುಡುಗಿ ಕೆಲಸ ಕೇಳ್ಕೊಂಡು ಬಂದಿದ್ದಾಳೆ. ಮೋಸ್ಟ್ಲಿ ಬಾಂಗ್ಲಾದವಳು ಅನ್ಸುತ್ತವಳು. ಹೌದಾ? ಅವಳೇನಾದ್ರೂ ನಿಮ್ಮ ಗ್ಯಾಂಗಿಂದ ತಪ್ಪಿಸ್ಕೊಂಡು ಬಂದಿದ್ದಾಳ ಅಂತ ಒಂದ್ಸಲ ಕೇಳ್ಕೊಂಡು ಹೇಳಿ ಅಣ್ಣ. ಫೋನ್ ಕೊಡೋಳ್ಗೆ. हाँ बांग्ला में बोलो। आपका नाम की? अमरना महुआ। आपका कीचारो? चोकरी दर्चो। फोन दीनो। ಅಣ್ಣ ಹೇಳಿ ಅಣ್ಣ. ಮಗ ಅವಳು ಬಾರ್ಡ್ರ್ ಒಳಗೆ ಕಣ. ಒಂದು ಕೆಲಸ ಮಾಡು, ID ಕಾರ್ಡ್ ಮಾಡಿಸಿಡು, ಎಲ್ಲೋ ಒಂದು ಕಡೆ ಫಿಟ್ ಮಾಡಿದ್ರಾಯ್ತು. ನಮ್ಮ ಅಪಾರ್ಟ್ಮೆಂಟಲ್ಲಿ ಹಾಕೊಂಡು ಬಿಡು, ತಲೆ ಕೆಡಿಸ್ಕೊತೀಯ. ಓಕೆ ಸರಿ ಸರಿ ಓಕೆ, ನಾನು ಕಾರ್ಡ್ ಮಾಡಿಕೊಡ್ತೀನಿ, डोंट वरी। पीछे जाओ। थोड़ा फेस स्ट्रेट डालो। हाँ स्टेडी चिन डाउन। ओके एक मिनट। बाहर में जाके बैठो 5 मिनट। ಪಿಂಟು, ಹೇ ಆ 2000 ID ಕಾರ್ಡ್ ಆರ್ಡರ್ ಇತ್ತಲ್ಲ, ಅವ್ರು ಯಾರು ಅಂತ ಸ್ವಲ್ಪ ಗೊತ್ತಾಗಬೇಕು. ಕಾನ್ಫರೆನ್ಸ್ ಕಾಲ್ ಹಾಕು, ನಾನು ಮ್ಯೂಟಲ್ಲಿ ಇರ್ತೀನಿ. ಓಕೆ ಸರಿ ಅಣ್ಣ, ಹಂಗೆ ಇರಿ, ಕಾಲ್ ಮಾಡ್ತೀನಿ ನೋಡಿ ಈಗಲೇ. ಹಲೋ ಸರ್, ಅದೇ ನಾ ಮಾಲ್ತಮ್ಮ ಕಡೆಯವನು. 2000 ಕಾರ್ಡ್ ಕೊಟ್ಟಿದ್ರಲ್ಲ ಪ್ರಿಂಟ್ ಮಾಡೋಕ್ಕೆ, ಅದು ಯಾಕೆ ಅಂತ ಕೇಳಬೇಕಿತ್ತು. ಮತ್ತೆ ಅವರೆಲ್ಲ ಎಲ್ಲಿದ್ದಾರೆ ಸರ್? ನೋಡು, ಬಯೋಮೆಟ್ರಿಕ್ ರೀಡರು, ಪ್ರಿಂಟಿಂಗ್ ಮಿಷಿನ್ನು, ಸ್ಕ್ಯಾನಿಂಗ್ ಮಿಷಿನ್ ಎಲ್ಲ ತೊಗೊಂಡು ಮಿನಿಸ್ಟರ್ ಮನೆಗೆ ಬಂದ್ಬಿಡು. ಅಲ್ಲಿ ನಾವೆಲ್ಲ ನೋಡ್ಕೊತೀವಿ, ನೀನೇನು ಟೆನ್ಷನ್ ಆಗ್ಬಿಡುತ್ತೆ. ಸರಿನಾ? ಬಂದ್ಬಿಡು. ಸರಿ ಓಕೆ ಸರ್. ಕೇಳಿಸ್ಕೊಡ್ರ ಅಣ್ಣ? ಕೇಳಿಸ್ಕೊಂಡೆ ಕೊಡ ಮಗ. ಆ ಪೋಳಿ ಮಗ ವಿನಮ್ರ ಪ್ರಕಾಶ್ ಡಬಲ್ ಗೇಮ್ ಮಾಡ್ತಾವನೆ. ನಾ ಮಾತಾಡ್ತೀನಿ. ಸರಿ ಅಣ್ಣ, ನಾ ಕಾರ್ಡ್ ಮಾಡ್ತಾ ಇರ್ತೀನಿ. ಓಕೆ ಥ್ಯಾಂಕ್ ಯು ಅಣ್ಣ. ಹಲೋ ಅಣ್ಣ, ನಮಸ್ಕಾರ ಅಣ್ಣ. ಏನೋ ಫೋನ್ ಮಾಡಿದ್ದು? ಬಿಸಿ ಇದೆನೋ ನಾನು? ಅಣ್ಣ, ಆ ಬೆಂಗಾಲಿ ಕಾಂಟ್ರಾಕ್ಟು, ಅದೇ 2000 ಕಾರ್ಡ್ ಮಾಡಿಸೋದು, ಬೇರೆ ಯಾರಿಗಾದ್ರೂ ಕಾಂಟ್ರಾಕ್ಟ್ ಕೊಟ್ರಣ್ಣ? ಮುಚ್ಕೊಂಡು ಫೋನ್ ಇಡು. ಯಾವಾಗ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ವಾ? ಅಣ್ಣ ಮಗ ಕೈ ಎತ್ಬಿಟ್ಟ ಅನ್ಸುತ್ತೆ. ಇವನ ಹತ್ರ ಚೆನ್ನಾಗಿ ದುಡ್ಡಿಸ್ಕೊಂಡು ಆ ಮೋಹನ ಕಾಂಟ್ರಾಕ್ಟ್ ಕೆಲಸ್ತೀನಿ, ಕೊಡ್ತೀನಿ. ಹೇಳ್ರಿ ಮಂದಣ್ಣ. ಸರ್, ಅಪಾರ್ಟ್ಮೆಂಟ್ ಬಗ್ಗೆ ಇನ್ಫಾರ್ಮೇಷನ್ ಕೇಳಿ ನೋಡಿ. Any information for us, Mahua? Could you penetrate the camp? Yes, indeed. मुझे मौका मिला. I saw and spoke to these Bangladeshis. Seems like among these immigrant Bangladeshis there are 2 dialects, Chittagong and Rohingya. जो लोग चिटागोंग से आते हैं वो ज़्यादातर घर में काम करते हैं. And this Rohingya, they're very aggressive. And most crimes are committed by them. And they're ready to do anything for money. And I have even seen it. Did they identify you? No, sir. They actually stay in separate groups. I spoke to them in Rohingya accent. Chances are that they're going to give me the task of supplying drugs. I'll update you, sir. Okay. Carry on. Yes, sir.
ಹಾಯ್ ಸರ್, ನಮಸ್ತೆ. ನಾನು ಈಗ ನಿಮ್ಮನ್ನು ಡಿಸ್ಟರ್ಬ್ ಮಾಡ್ಬೋದಾ? ಹಾಂ, ಮಾತಾಡಿ. ಸರ್, ಇನ್ ವಾಟ್ ಎವರ್ ಸಿಗರೇಟ್ ಯು ಹ್ಯಾವ್ ಗಿವನ್, ಅದರಲ್ಲಿ C10H12 ಅನ್ನೋ ಕೆಮಿಕಲ್ ಕಾಂಪೌಂಡ್ ಕಂಡು ಬಂದಿದೆ. ಆಮೇಲೆ ಫಸ್ಟ್ ಟೆಸ್ಟಲ್ಲಿ ರಿಸಲ್ಟ್ ಸಿಕ್ಕಿದೆ. ಅದರಲ್ಲಿ ಬ್ಲ್ಯಾಕ್ ಸಿಂಥೆಟಿಕ್ ಡ್ರಗ್ಗೂ ಸಿಕ್ಕಿದೆ. ಅದನ್ನ ಬ್ಲ್ಯಾಕ್ ಹೆರಾಯಿನ್ ಅಂತ ಕರೀತಾರೆ. ವೆರಿ ಗುಡ್, ಇಂಟ್ರೆಸ್ಟಿಂಗ್. ಸರ್, ಇಫ್ ಯು ಡೋಂಟ್ ಮೈಂಡ್, ಇದು ಯಾವ ಕೇಸ್ದು ಅಂತ ನಿಮ್ಮನ್ನ ಕೇಳ್ಬೋದಾ? ರೀ, ನಿಮ್ಗೆ ಅವತ್ತೇ ಹೇಳಿದೆ ಇದು ಆಫ್ ದ ರೆಕಾರ್ಡ್ ಅಂತ. ಯಾಕ್ರಿ ಇಂಥ ಕುತೂಹಲ ನಿಮಗೆ ಈ ಕೇಸ್ ಬಗ್ಗೆ ತಿಳ್ಕೊಳ್ಳೋಕ್ಕೆ? ಓಹ್, ಐ ಸಿ. ಸಾರಿ ಸರ್. ಸರ್, ನಮ್ಮ ಮನೆಗೆ ಟಿಂಬರ್ ಕೊಡಿಸೋ ವಿಷಯ ಎಲ್ಲಿವರೆಗೂ ಬಂತು ಸರ್? ಹಾಂ, ಮರ್ತಿದ್ದೆ. ನಿಮ್ಮ ಮೊಬೈಲ್ಗೆ SMS ಮಾಡ್ತೀನಿ. ಮರ್ಚೆಂಟ್ ಹತ್ರ ಮಾತಾಡಿದ್ದೆ. 40% ಡಿಸ್ಕೌಂಟ್ ಕೊಡ್ತಾರೆ ನಿಮಗೆ. ಓಹ್, ಸೋ ವೆರಿ ನೈಸ್ ಆಫ್ ಯು ಸರ್. ಸರ್, 60% ಕೊಡಿಸ್ಬಿಡಿ ಸರ್. ರೀ, ಕೊಡ್ತಾ ಇರೋದೇ 40%, ಅದೇ ಜಾಸ್ತಿ. ಯಾಕೆ ಫ್ರೀಯಾಗಿ ಕೇಳಿ, ನಿಮಗೆ ಕೊಡಿಸ್ತೀನಿ. ಅಷ್ಟೇ ಫೋನ್. ಸಾರಿ ಸರ್. ಸರ್, ಭಾಳ ಗಲೀಜಿದೆ, ಕ್ಲೀನ್ ಮಾಡಲಾ? ಬೇಡ, ನಾ ಮಾಡ್ಕೊತೀನಿ. ಸರ್, ಸ್ವಲ್ಪ ನೀರು ಬೇಕಿತ್ತು. ಕೊಟ್ಟೆ ತಾಳಿ. ಸರ್, ಹೇಳಿ ಮೂವ. ನನ್ನ ನಂಬಿದ್ದಾರೆ ಸರ್. ನನ್ನ ಬಾಂಗ್ಲಾದೇಶ್ ಅಂತಲೇ ಅನ್ಕೊಂಡಿದ್ದಾರೆ ಸರ್. ಇವತ್ತು ಫಸ್ಟ್ ಟೈಮ್ ಆ್ಯಕ್ಚುಲಿ ಒಳಗಡೆ ಬಿಟ್ಟರು. ಅದೇ ಎನಿಥಿಂಗ್ ಸಸ್ಪಿಷಿಯಸ್ ದೇರ್? ಹಾಂ ಸರ್, ಅದೇನೋ ಕಪ್ಪುದೊಂಥರ ಪೌಡರ್ ಇತ್ತು, ಅದೇನೋ ವೈಟ್ ಕಲರ್ ಪೌಡರ್ ಮತ್ತು ಏನೋ ಕೆಮಿಕಲ್ಸ್ ಇತ್ತು. ಏನೋ ನಡೀತಾ ಇದೆ ಸರ್. ಹಾಗೆ ಒಂದೆರಡು ಫೋಟೋ ಕಳಿಸ್ತೀನಿ ನೋಡಿ ಸರ್. ಓಕೆ, ಯು ಪ್ಲೀಸ್ ಕ್ಯಾರಿ ಆನ್. Sure sir, definitely. I'll take the details and send it to you. Okay sir. ಆದರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ದಿಸ್ ಇಸ್ ನಾಟ್ ಲುಕಿಂಗ್ ಗುಡ್ ಮಂದಣ್ಣ. ಮಹುವ ಪ್ರಕಾರ ಆ ಅಪಾರ್ಟ್ಮೆಂಟಲ್ಲಿ ಏನೋ ವಿಚಿತ್ರ ನಡೀತಾ ಇದೆ. ಸರ್, ಲೆಟ್ಸ್ ಪ್ಲಾನ್ ಡಿಫ್ರೆಂಟ್ಲಿ ದಿಸ್ ಟೈಮ್. ಲೆಟ್ ಹರ್ ಕಂಟಿನ್ಯೂ ಫಾರ್ ಸಮ್ ಮೋರ್ ಟೈಮ್. ನಮ್ಮ ಇಂಟೆಲಿಜೆನ್ಸ್ ನೆಟ್ವರ್ಕ್ ಗ್ರೂಪ್ ಪ್ರಕಾರ ಮಹಾರಾಷ್ಟ್ರ ಕರ್ನಾಟಕ ಬಾರ್ಡರ್ನಲ್ಲಿ ಒಂದು ಏರ್ ಡ್ರಾಪಿಂಗ್ ಆಗಿದೆ. ಅದನ್ನು ಆ ಬ್ಲ್ಯಾಕ್ ಪೌಡರ್ನ ನಾರ್ಕೋ ಅನಾಲಿಸಿಸ್ಗೆ ಕಳಿಸಿದ್ದಾರೆ. ಆ್ಯಂಡ್ ದೇ ಹ್ಯಾವ್ ಕನ್ಫರ್ಮ್ಡ್ ಇಟ್ ಇಸ್ ಡ್ರಗ್ಸ್. ಡ್ರಗ್ಸ್? ಆ ಅಪ್ನಾಳ್ ಬಂಜರ್ ಭೂಮಿನಲ್ಲಿ ಸಿಕ್ಕಿರೋ ಲೋಡ್ನ ಒಂದು ವ್ಯಾನ್ನಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಿದ್ದಾರೆ ಬೆಂಗಳೂರಿಗೆ. ಆ ವ್ಯಾನ್ ಸಿಕ್ಕಿದೆ, ಡ್ರೈವರ್ ಸಿಕ್ಕಿಲ್ಲ. ಆ ವ್ಯಾನ್ ಕಳುವಾಗಿ 2 ವರ್ಷನೇ ಆಗಿದೆ. ಇನ್ಎಫಿಷಿಯೆಂಟ್ ಪೊಲೀಸ್. ಇನ್ನೂ ಆ ಗಾಡಿ ಕ್ರಿಮಿನಲ್ಗಳ ಹತ್ರನೇ ಇದೆ. ಎನಿವೆ, ಆ ಡ್ರಾಪ್ ಆಗಿರೋ ಜಾಗದಲ್ಲಿ ಸಿಕ್ಕಿರ್ತಕ್ಕಂತಹ ಬ್ಲ್ಯಾಕ್ ಪೌಡರ್ ಮತ್ತು ಈ ವ್ಯಾನ್ನಲ್ಲಿ ಸಿಕ್ಕಿರ್ತಕ್ಕಂತಹ ಬ್ಲ್ಯಾಕ್ ಪೌಡರ್ ಎರಡೂ ಮ್ಯಾಚ್ ಆಗ್ತಾ ಇದೆ. ಲುಕ್ಸ್ ಲೈಕ್ ಅ ಬಿಗ್ ನೆಕ್ಸಸ್. ಅದರಲ್ಲಿ ಬ್ಲ್ಯಾಕ್ ಸಿಂಥೆಟಿಕ್ ಡ್ರಗ್ಗೂ ಸಿಕ್ಕಿದೆ. ಅದನ್ನ ಬ್ಲ್ಯಾಕ್ ಹೆರಾಯಿನ್ ಅಂತ ಕರೀತಾರೆ. ಇಫ್ ಐ ಆಮ್ ನಾಟ್ ರಾಂಗ್, ಆ ಲೋಡ್ ಈ ಅಪಾರ್ಟ್ಮೆಂಟ್ಗೆ ಬಂದಿದೆ.
ಮಂದಣ್ಣ ರೇ ಮಂದಣ್ಣ ಹೇಳಿದ್ ಕೇಳಿಸ್ಕೊಂಡ್ರ? ಸರ್ ಕಳಿಸ್ತೀನಿ ಸರ್. ಸರ್ ನಾವು ಯಾಕೆ ಬ್ಲ್ಯಾಕ್ ಪೌಡರ್ ಬಿದ್ದಿರೋ ಜಾಗಕ್ಕೆ ಹೋಗ್ಬಿಟ್ಟು ನೋಡ್ಕೊಂಬರ್ಬಾರ್ದು? ಅದು ನಾರ್ಕೋಟಿಕ್ ಡಿಪಾರ್ಟ್ಮೆಂಟ್ ಕೇಸ್, ನಮ್ಮ ತಲೆನೋವಲ್ಲ. ನಾವು ಫಸ್ಟು ಈ ID ಕಾರ್ಡ್ ಕನ್ಫ್ಯೂಷನ್ನ ಕ್ಲಿಯರ್ ಮಾಡ್ಕೊಳ್ಳೋಣ. ಬನ್ನಿ, ಅಪಾರ್ಟ್ಮೆಂಟ್ಗೆ ಹೋಗಿ ದಾಳಿ ಮಾಡಿ ಏನು ವಿಷಯ ಸಿಗುತ್ತೆ ತಿಳ್ಕೊಂಡು ಬರೋಣ. ಸರ್ 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 ಲೇಡಿ ಕಾಪು ಮೌವ ಹೇಳೋ ಪ್ರಕಾರ ಈ ಬ್ಲ್ಯಾಕ್ ಸಬ್ಸ್ಟೆನ್ಸು ಪ್ಯಾಕೆಟ್ ಮೂಲಕ ಒಂದು ಅಪಾರ್ಟ್ಮೆಂಟಲ್ಲಿರೋ ಫ್ಲ್ಯಾಟ್ಗೆ ಹೋಗುತ್ತೆ ಸರ್. ಅಲ್ಲಿ ಈ ಪ್ಯಾಕೆಟ್ ಕೊಟ್ಟು ದುಡ್ಡು ತೊಗೊಂಡು ಇನ್ನೊಂದು ಕಡೆ ಆ ದುಡ್ಡನ್ನ ಕೊಡ್ತಾರೆ ಸರ್. ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಈ ಬಾಂಬ್ಗೂ ಮತ್ತು ಆ ಡ್ರಗ್ಗೂ ಏನೋ ಲಿಂಕ್ ಇದೆ ಸರ್. ಇದ್ರ ಬಗ್ಗೆ ಸ್ವಲ್ಪ ನಾವು ತಿಳ್ಕೋಬೇಕು. ಒಂದು ಕೆಲಸ ಮಾಡಿ, ಆ ಬೇರೆ ರಶೀದ್ ಹತ್ರ ಸ್ಯಾಂಪಲ್ ಇದೆ, ಅವನೀಗ ಅದನ್ನು ಫೋರೆನ್ಸಿಕ್ಸ್ ತೊಗೊಂಡು ಹೋಗ್ತಾ ಇದ್ದಾನೆ. ಸ್ವಲ್ಪ ಸ್ಯಾಂಪಲ್ನ ನೀವು ಪಿಕಪ್ ಮಾಡಿ ನನ್ನೊಬ್ಬ ಫ್ರೆಂಡ್ ಹತ್ರ ಕಳಿಸ್ತೀನಿ, ಹೋಗಿ. ಇದು ಎರಡೂ ಮ್ಯಾಚ್ ಆಯಿತು ಅಂದರೆ ಏನೋ ಒಂದು ದೊಡ್ಡ ನೆಕ್ಸಸ್ ಇದೆ. ಅದಲ್ಲದೆ ವಿವೇಕ್ ಅನ್ನೋ ಒಬ್ಬ NCB ಆಫೀಸರು ಈ ಬ್ಲ್ಯಾಕ್ ಪೌಡರ್ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ. ಲೆಟ್ಸ್ ಟ್ರೈ ಅಂಡ್ ಕೋಆರ್ಡಿನೇಟ್. ಒಳ್ಳೆ ಐಡಿಯಾ ಸರ್. ಮಂದಣ್ಣ, ಹೋದಾಗ ನಿಮ್ಮ ಪಾಕೆಟ್ನಲ್ಲಿರೋ ಸಿಗರೆಟ್ನು ಫೋರೆನ್ಸಿಕ್ಸ್ ಕೊಟ್ಬಿಡಿ. ನನಗೆ ಗೊತ್ತು ರೀ, ಸೀಸ್ ಆದಾಗ ಮೆಟೀರಿಯಲ್ಗಳಲ್ಲಿ ಈ ಸಿಗರೆಟ್ನ ನೀವು ತಗೊಂಡಿದ್ದೀರಾ ಅಂತ ನನಗೆ ಗೊತ್ತು. ಅದಲ್ಲದೆ ನಿಮ್ಮ ಶರ್ಟು ಸಿಕ್ಕಿರೋ ಹುಡುಗನ ಶರ್ಟ್ನಲ್ಲಿ ಒಂದೇ ಸ್ಮೆಲ್ ಬರ್ತಾ ಇದೆ. ಮೈ ಮೇಲೆ ಕಲೆ ಇದೆ ಅಂತ ಬಂದು ನೀವು ತನಿಖೆ ಮಾಡಿದ್ಯಾಕೆ ಅಂತ ನನಗೆ ಗೊತ್ತು. ಇವೆಲ್ಲ ಸರಿಯಲ್ಲ ಮಂದಣ್ಣ, ನಿಮ್ಮ ಮೇಲೆ ಒಂದು ಕಣ್ಣಿಡ್ಬೇಕಾಗತ್ತೆ. ಸರ್ ನಂಗೆ ಗೊತ್ತು ಇದು ಯಾರು ಹೇಳಿದ್ದಾರೆ ನಿಮಗೆ ಅಂತ. ಬಾ ಕುಮಾರ್, ನೀವು ಮಾಡ್ತೀನಿ ಸರ್. ಈಗ ನಾವೆಲ್ಲ ಒಂದೇ ಟೀಮು, ಬೇಗ ಹೋಗಿ. ಸರಿ ಸರ್. ನಿನ್ನ ಪ್ರೊಫೆಷನ್ ನಾನೇ ಸೈನ್ ನೋಡ್ಕೊತೀನಿ. ನನಗೆ ಅವತ್ತೇ ಹೇಳ್ದೆ.